ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ದೇವಸ್ಥಾನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೋಮವಾರ ದೇವಸ್ಥಾನಕ್ಕೆ ಹೋಗಿದ್ದೆ. ಅದ್ರದ್ದು ಸ್ವಲ್ಪ ವಿಡಿಯೋ ತೊಗೊಂಡಿದ್ದೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಶಿವನ ದೇವಸ್ಥಾನಕ್ಕೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ಒಂದು ಸ್ವಲ್ಪ ಇದು ತಗೊಂಡೆ ವಿಡಿಯೋ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಯ್ತಾ ಟಿಫನ್ ಎಲ್ರದ್ದು? ಹಾಗೆ ಇದು ವಿಡಿಯೋ ಬಂದುಬಿಟ್ಟು ಈವ್ನಿಂಗು 5ಇಂದ ಸಾಯಂಕಾಲ 8 ಗಂಟೆವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಯಾರು ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ. ವೀಡಿಯೋಸ್ ತುಂಬ ಜನ ನೋಡ್ತೀರಾ, ಹಾಗೆ ಹೋಗ್ತೀರಾ, ಒಂದು ಲೈಕ್ ಮಾಡಿ. ಪೂರ್ತಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಬೆಳಗ್ಗೆನೇ ಇದು ನಮ್ಮ ಮನೆಯವ್ರದ್ದೆಲ್ಲ ಸಪ್ರೇಟಾಗಿ ಒಗ್ದಾಕಿದ್ದೆ. ಮೊನ್ನೆ ಮಳೆಯಲ್ಲೆಲ್ಲ ಹಾಕ್ಕೊಂಡು ತುಂಬ ಹುಲ್ಲಿಗೆಲ್ಲ ಗಲೀಜಾಗಿಬಿಟ್ಟಿತ್ತು. ಸ್ವೆಟರ್ಸು ಮತ್ತು ಪ್ಯಾಂಟು ಎಲ್ಲ ಜಾಸ್ತಿ ಆಗಿತ್ತಲ್ಲ, ಇನ್ನು ನಮ್ಮ ಬಟ್ಟೆಗಳ ಜೊತೆ ಹಾಕಿದ್ರೆ ಗಲೀಜಾಗುತ್ತೆ ಅಂದ್ಬಿಟ್ಟು ಸಪ್ರೇಟಾಗಿ ವಾಶ್ ಮಾಡಿ ಮೇಲೆ ಹಾಕಿದ್ದೆ. ಅದೆಲ್ಲ ತಗೊಂಬಂದೆ, ಒಣಗಿತ್ತು. ಮತ್ತು ಇದು ಬಂದುಬಿಟ್ಟು ನನ್ನ ಟ್ಯೂಸ್ಡೇ ವ್ಲಾಗ್ ಫ್ರೆಂಡ್ಸ್. ನೆಕ್ಸ್ಟ್ ದಿನ ಕಂಟಿನ್ಯೂ ಮಾಡಿದ್ದೀನಿ. ಸಂಜೆ 5 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಹೇಗಿರುತ್ತೆ ನನ್ನ ರೊಟೀನ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ಟೆ ಕೆಳಗಡೆನೂ ಸ್ವಲ್ಪ ಹಾಕಿದ್ದೆ, ಅದು ವಾಶ್ ಆಗಿತ್ತು. ಕುರಿಗಳನ್ನೆಲ್ಲ ಮೇಯಕ್ಕೆ ಆ ಕಡೆ ಈ ಕಡೆ ಕಟ್ಟಾಕಿರ್ತೀವಲ್ಲ, ಹಿಡ್ಕೊಬಂದು ಅವಕ್ಕೆಲ್ಲ ನೀರು ಇಡ್ತಾಯಿದ್ದೀವಿ ನೋಡಿ. ಸಂಜೆ ಎಲ್ಲದಕ್ಕೂ ಒಂಚೂರು ಪೀಡು ಉಪ್ಪು ಹಾಕಿ ನೀರು ಇಟ್ಬಿಟ್ಟು ಎಲ್ಲ ತಗೊಂಡೋಗಿ ಮತ್ತೆ ಶೆಡ್ಗೆ ಕಟ್ಟಾಕೋದು. ಮತ್ತು ಬಿಸಿಲಲ್ಲಿ ಇರ್ತಾವಲ್ಲ, ಬೆಳಗ್ಗೆಯಿಂದ ಚೆನ್ನಾಗಿ ಕುಡಿತವೆ ಅಂದ್ಬಿಟ್ಟು ಸಂಜೆ ನೀರು ಇಡೋದು ಕುರಿಗಳಿಗೆ. ಅವು ಬಿಸಿಲಲ್ಲಿದ್ದಾಗೆ ಇಟ್ಟರೆ ಆ ಬಿಸಿಲಿಗೂ ಅದಕ್ಕೂ ಕುಡಿಯೋಲ್ಲ ಫ್ರೆಂಡ್ಸ್ ಸರಿಯಾಗಿ. ಬೆಳಗ್ಗೆಯಿಂದ ಬಿಸಿಲಲ್ಲಿ ಮೇಯ್ದಿರ್ತಾವಲ್ಲ, ಸಾಯಂಕಾಲ ಇಟ್ಟು ಚೆನ್ನಾಗಿ ಕುಡಿತವೆ. ಹಾಗೆ ಹಸುಗಳಿಗೆಲ್ಲ ತಿನ್ನೋದಕ್ಕೆ ಫೀಡ್ ಇಟ್ಟಿದ್ದೀವಿ. ಇಲ್ಲಿ ನೀರಿಗೂ ರೆಡಿ ಮಾಡಿಟ್ಟಿದ್ದೀವಿ. ಕುರಿಗಳು ಕುಡಿದಿದ್ದಾದ್ಮೇಲೆ ಕರುಗೆ ಇಟ್ಬಿಟ್ರೆ ಇದು ಕುಡ್ಕೊಳ್ಳುತ್ತೆ. ನೆಕ್ಸ್ಟ್ ಆಮೇಲೆ ಹಸುಗಳಿಗಿಟ್ಟು ಒಳಗಡೆ ಕಟ್ಟಾಕಿ ಹಾಲು ಕರೆಯೋದು ನಾವು ಮಿಷಿನಲ್ಲಿ ಫ್ರೆಂಡ್ಸ್. ಅದನ್ನು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆಯಲ್ಲಿ ವೀಡಿಯೋ. ಚಿಂಟು ಸ್ಕೂಲಿಂದ ಬಂದು ನೋಡಿ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಕಸ ಗುಡಿಸೋದಕ್ಕೆ. ಆ ಥರ ಎಲ್ಲ ಹೋಗ್ತಾ ಇದ್ದಾನೆ, ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಡ್ತಾನೆ. ಅವನು ಸ್ಕೂಲಿಂದ ಬಂದು ಕಸ ಗುಡಿಸೋದು ಇಲ್ಲ ಹಸುಗಳು ಕಟ್ಟಾಕೋದು ಈ ಥರ ಹೆಲ್ಪ್ ಮಾಡ್ತಾನೆ. ಇನ್ನು ಅವನು ಬರೋದು ದೊಡ್ಡವನು 7:30 ಆಗುತ್ತೆ ನೈಟು. ಹಾಗೆ ಅದೆಲ್ಲ ಮುಗಿಸ್ಬಿಟ್ಟು ಕುರಿಗಳೆಲ್ಲ ಕಟ್ಟಾಕಿ ಟೀ ಇಟ್ಟಿದ್ದೆ. ನಮ್ಮ ಮನೆಯವ್ರಿಗೂ ಟೀ ಕೊಟ್ಬಿಟ್ಟು ನಾನು ಒಂದು ಸ್ವಲ್ಪ ಟೀ ನಾನು ಬೆಳಗ್ಗೆ ಸಾಯಂಕಾಲ ಟೀ ಕುಡಿಯೋ ಅಭ್ಯಾಸ ಫ್ರೆಂಡ್ಸ್. ಟೈಮ್ಗೆ ಒಂದು ಸ್ವಲ್ಪ ಕುಡಿಬೇಕು ಟೀ. ಹಾಗೆ ನಾನು ಇಲ್ಲಿ ಟೀ ಕುಡ್ಕೊಂಡು ನಮ್ಮ ಮನೆಯವ್ರಿಗೂ ಕೊಟ್ಬಿಟ್ಟು ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡೋಣ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಒಂದು ಸ್ವಲ್ಪ ಟೀ ಕುಡಿತಾಯಿದ್ದೀನಿ ನೋಡಿ. ಬೆಳಗ್ಗೆ ಒಂದು ಗ್ಲಾಸ್, ಸಾಯಂಕಾಲ ಒಂದು ಗ್ಲಾಸ್ ಟೀ ಕುಡಿದ್ರೆ ಒಂಥರ ಮೈಂಡು ರಿಫ್ರೆಶ್ ಆಗುತ್ತೆ ಫ್ರೆಂಡ್ಸ್. ಅದು ಅಭ್ಯಾಸ ಆಗಿಬಿಟ್ಟಿದೆ ಮುಂಚೆಯಿಂದನೂ. ಸರಿ ಅಂತ ಬೆಳಗ್ಗೆ ಒಂದು ಗ್ಲಾಸು ಮತ್ತು ಸಾಯಂಕಾಲ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸಗಳೆಲ್ಲ ಮಾಡೋದು. ಅದಕ್ಕೆ ಫೀಡ್ ಇಟ್ಟಿದ್ವಲ್ಲ, ಅದು ತಿನ್ಕೊಳ್ಳುತ್ತೆ ಟೀ ಕುಡಿಯೋಷ್ಟರಲ್ಲಿ ಅಂತೇಳಿ. ಆಮೇಲೆ ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ನೆಕ್ಸ್ಟು ಪೂಜೆ ಮಾಡೋಣ ಅಂತ ಬಂದೆ. ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ತೀವಲ್ಲ ಮನೆಯಲ್ಲಿ, ಸಂಜೆ ದೀಪ ಹಚ್ಚಿ ಪೂಜೆ ಮಾಡೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಬೆಳಗ್ಗೆನೇ. ಈಗ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಫ್ರೆಂಡ್ಸ್. ಈ ಮನೇಲಿ ಪೂಜೆ ಮಾಡಿಬಿಟ್ರೆ ಆ ಧೂಪ ಸ್ಮೆಲ್ಲು ಒಂಥರ ಎನರ್ಜಿಯಾಗಿರುತ್ತೆ ನೋಡಿ. ಈ ಥರ ಸಿಂಪಲಾಗಿ ಹೂವಿಟ್ಟು ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಲಿಲ್ಲ ಅಂದರೆ ಮನೆಯಲ್ಲಿ ಏನೋ ಒಂಥರ ಫ್ರೆಂಡ್ಸ್, ಏನೋ ಒಂಥರ ಕಳ್ಕೊಂಡಂಗಿರುತ್ತೆ. ಹಾಗೆ ಪೂಜೆ ಎಲ್ಲ ಆಯಿತು. ಈಗ ಅಡುಗೆ ಮಾಡಬೇಕು. ಅಡುಗೆಗೆ ಕಾಳು ನೆನೆಸಿದ್ದೀನಿ, ಅವರೆಕಾಳು ಸಾಂಬಾರು ಮಾಡೋಣ ಅಂಥೇಳಿ. ಅವರೆಕಾಳು ಸಾಂಬಾರು ಮುದ್ದೆ ಮಾಡ್ತಾಯಿದ್ದೀನಿ ಇವತ್ತು ನೈಟ್ ಊಟಕ್ಕೆ. ಹೇಗಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ನೀವು ನೋಡಿ. ಅಡುಗೆ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ 7:30 ಆಗಿತ್ತು ಫ್ರೆಂಡ್ಸ್ ಟೈಮು. ಈಗ ಅಚ್ಚುನ ಕರ್ಕೊಬರಕ್ಕೆ ಹೋಗಬೇಕು. 7:30 ಆಗಿದೆ ಎಲ್ಲ ಟೈಮು. ಇವಾಗ ಬರ್ತಾನೆ ಅವನು. 7:30 ಬರುತ್ತೆ ಅಲ್ಲಿ ಬಸ್ಸು. ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಟೈಮ್ ಆಗಿದೆ ಹೋಗಲ್ಲ ಕರ್ಕೊಬರೋಕ್ಕೆ ಅಂತ. ಹೋಗ್ಬೇಕಮ್ಮ, ಹೋಗಿಲ್ಲ ಅಂದರೆ ಆಗುತ್ತಾ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಬರ್ತಾಯಿದ್ರು ಆಚೆಯಿಂದ. ಚಿಂಟು ಹೋಮ್ ವರ್ಕ್ ಮಾಡ್ಕೊತಾ ಇದ್ದಾನೆ. ಹಾಗೆ ಟಿ ವಿ ಎಲ್ಲ ಬಂದು ನಮ್ಮ ಮನೆಯಲ್ಲಿ ಒಂದು ದೊಡ್ಡವನು 9th ಇದ್ದಾಗಿಂದ ಟಿ ವಿ ಬಂದು ಫ್ರೆಂಡ್ಸ್. ಟಿ ವಿ ಎಲ್ಲ ರೀಚಾರ್ಜ್ ಮಾಡಿಸಲ್ಲ ನಾನು, ಓದ್ಕೊಳ್ಳಲ್ಲ ಇವರು ಅಂಥೇಳಿ. ನಮ್ಮ ಮನೆಯವ್ರ ಫೋನಲ್ಲಿ ನ್ಯೂಸ್ ಎಲ್ಲ ನೋಡ್ಕೋತಾರೆ.
ಇನ್ನು ಟಿ ವಿ ನೋಡೋಕ್ಕೆ ಇರೋದೇ ಟೈಮು ಸಾಯಂಕಾಲ ಒಂದು ಸ್ವಲ್ಪ ಹೊತ್ತಲ್ವ. ಇನ್ನು ಬೆಳಗ್ಗೆಯಿಂದ ನಮಗೂ ನೋಡೋಕ್ಕೆ ಫ್ರೀ ಇರಲ್ಲ, ಕೆಲಸಗಳೇ ಸರಿ ಹೋಗಿರುತ್ತೆ. ಅದರಲ್ಲೂ ಇವಾಗ ಇವ್ರು ಬಂದು ಸಾಯಂಕಾಲ ಒಂದು ಸ್ವಲ್ಪ ನಮ್ಮ ಮನೆಯವ್ರ ಫೋನಲ್ಲಿ ಕನೆಕ್ಟ್ ಮಾಡಿಕೊಂಡು ಒಂದು ಊಟಕ್ಕೆ ಕೂತ್ಕೊಂಡಾಗ ಒಂದು 1/2 ಅವರ್ 3/4 ಅವರ್ ನೋಡ್ತೀವಿ ಅಷ್ಟೇ. ಆಮೇಲೆ 8:30 9 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತೀವಿ. ಆಮೇಲೆ ಅಂದರೆ ಬೆಳಗ್ಗೆ ಎದ್ದೊಳಕ್ಕಾಗಲ್ಲ. ಇವಾಗ ಬೆಳಗ್ಗೆ ಅವ್ನು 7:30ಗೆ ಹೋದರೆ ಸಾಯಂಕಾಲ 7:30ಗೆ ಬರೋದು. ದೊಡ್ಡವ್ನು ಕಾಲೇಜ್ಗೆ ಸೆಕೆಂಡ್ PU ಅಲ್ಲ, ಅದರಿಂದ ನೆಕ್ಸ್ಟ್ ಇವನು ಇನ್ನು 9th ಹೋಗ್ತಾನೆ ಚಿಂಟು. ಟಿ ವಿ ಇದ್ದರೆ ಟಿ ವಿ ನಾವು ನೋಡೋಕ್ಕೆ ಕೂತ್ಕೊಂಡ್ರೆ ನಾವು ನೋಡಬೇಕು ಅಂತ ಕೂತ್ಕೊತಾರೆ. ಯಾಕೆ ಅಂದ್ಬಿಟ್ಟು ಕರೆನ್ಸಿ ಹಾಕ್ಸಲ್ಲ. 3 ವರ್ಷ 4 ವರ್ಷ ಆಯಿತು. ನಮ್ಮ ಮನೆಯವ್ರು ಈಗ ಹೋಗ್ತಾ ಇದ್ದಾರೆ ಟೊಪ್ಪಿ ಸ್ವೆಟ್ರೆಲ್ಲ ಹಾಕೊಂಡು. ತುಂಬ ಚಳಿ ಫ್ರೆಂಡ್ಸ್. ಹಳ್ಳಿ ವಾತಾವರಣ ಹೇಗಿರುತ್ತೆ ಅಂತ ಹಳ್ಳಿಯಲ್ಲಿರೋರ್ಗೆ ಗೊತ್ತಿರುತ್ತೆ. ಸಖತ್ತು ಚಳಿ ಅಂದರೆ ಚಳಿ. 6 ಗಂಟೆ ಆದ್ರೇ ಆಚೆ ಬರೋದಕ್ಕಾಗಲ್ಲ, ಅಷ್ಟು ಚಳಿ ಇರುತ್ತೆ. ಇನ್ನು ಆ ಚಳಿಯಲ್ಲಿ ಹೋಗಿ ಕರ್ಕೊಬರೋದು ಅವನ್ನ. ಹೋಗ್ತಾ ಇದ್ದಾರೆ ನೋಡಿ. ಹೋಗ್ಬೇಕು, ಒಂದು ಸ್ವಲ್ಪ ದೂರನೇ ಹೋಗ್ಬೇಕು ಫ್ರೆಂಡ್ಸ್, 1 ಕಿಲೋಮೀಟ್ರ್ ಆಗುತ್ತೇನಪ್ಪ ಬಸ್ ಸ್ಟಾಪ್ಗೂ ನಮ್ಮ ಮನೆಗೂ. ಮುಂಚೆ ಎಲ್ಲ 6:20ಕ್ಕೆ ಬರ್ತಾಯಿದ್ದ, ಅಲ್ಲಿ 5 ಗಂಟೆಗೆ ಬಿಡೋರು. ಇವಾಗ ನೈಟ್ ಕ್ಲಾಸ್ ಥರ ಇಟ್ಕೊತಾರೆ, ಅಲ್ಲೇ 6:30ಗೇನೋ ಬಿಡ್ತಾರೆ. ಬಸ್ ಇಟ್ಕೊಂಡು ಬರೋಷ್ಟರಲ್ಲಿ 7:30 ಆಗುತ್ತೆ. ಫುಲ್ ಕತ್ಲೆ ಅಂದರೆ ಕತ್ಲೆ ಫ್ರೆಂಡ್ಸ್. ಬೀದಿ ದೀಪಗಳು ಕೂಡ ಇಲ್ಲ ಇಲ್ಲಿ. ಮನೆ ಮುಂದೆ ನಾವು ಲೈಟ್ ಹಾಕ್ಕೊಂಡಿರೋದು ಅಷ್ಟೇ. ಹಾಗೆ ಅವನು ಬರೋಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಆಗಿತ್ತು ನೋಡಿ. ಸಾಂಬಾರು ಎಲ್ಲ ರುಬ್ಬಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಅವರೆಕಾಳು ಒಣಗಿರುತ್ತಲ್ಲ ಅದ್ರದ್ದು ಸಾಂಬಾರು, ಮುದ್ದೆ ಇವತ್ತು ಊಟ. ಅದು ರೆಸಿಪಿ ತೋರಿಸಿದ್ದೀನಿ, ಅದಕ್ಕೆ ಡೀಟೇಲಾಗಿ ತೋರ್ಸೋಕೆ ಹೋಗಲಿಲ್ಲ. ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಮುದ್ದೆ ಬೇಯಿಸಿಟ್ಟಿದ್ದೀನಿ. ಮುದ್ದೆ ನಮ್ಮ ಮನೆಯವ್ರಿಗೆ 1 ಟೈಮ್ ಆದರೂ ಇರಬೇಕು ಒಂದು ದಿನದಲ್ಲಿ. ಅವ್ರಿಗೆ ರೈಸು ಟಿಫನ್ಸ್ ಎಲ್ಲ, ಯಾಕಂದರೆ ಕೆಲಸ ಮಾಡ್ತಾರಲ್ಲ ಹೊಲದಲ್ಲಿ, ಅಷ್ಟು ಸೆಟ್ ಆಗೋಲ್ಲ ಫ್ರೆಂಡ್ಸ್. ಮುದ್ದೆನೇ ಜಾಸ್ತಿ ಕೇಳ್ತಾರೆ ನೋಡಿ. ಅಚ್ಚು ಬಂದ. ಸ್ವೆಟ್ರು ಟೊಪ್ಪಿ ಏನು ಹಾಕೋಲ್ಲ ಫ್ರೆಂಡ್ಸ್. ಇವನು ಅಷ್ಟು ಚಳಿ ಇದ್ರೂ ನೋಡಿ ಹಿಂಗೆ ಹೋಗೋದು ಹಿಂಗೆ ಬರೋದು. ಇವನು ಎಷ್ಟು ಹೇಳಿದ್ರು ಕೇಳಲ್ಲ. 4-5 ಇದ್ದಾವೆ ಸ್ವೆಟರ್ಸು, ಹಾಕಲ್ಲ ಅವನು. ಮತ್ತು ಅಲ್ಲಿ ಮಧ್ಯಾಹ್ನ ಬಿಸಿಲು ಸೆಕೆ ಆಗುತ್ತೆ ಅಂತೇಳಿ ನಮ್ಮ ಚಿಂಟು ಕಡಲೆಕಾಯಿ ಬೀಜ ಏನೋ ಫ್ರೈ ಮಾಡ್ಕೊಳ್ಳೋದಕ್ಕೆ ಕಡಲೆಕಾಯಿ ಬಿಡಿಸ್ಕೊತಾ ಇದ್ದ. ಅದು ಬೀಜಗಳು ಚೆನ್ನಾಗಿಲ್ಲ ಎಲ್ಲ, ಅವನೊಂದು ಚೂರು ಚಿಕ್ಕ ಅದನ್ನು ಚಳಿ ತಿನ್ನೋದಕ್ಕೆ ಅಂತೇಳಿ ಅವನು ಕಡಲೆಕಾಯಿ ಬಿಡಿಸ್ಕೊತಾ ಇದ್ದ ನೋಡಿ. ಏನೇನು ಹಾಕ್ತೀಯ ಚಿಂಟು ಅದಕ್ಕೆ? ಸ್ವಲ್ಪ ಉಪ್ಪು, ಖಾರ, ಆಮೇಲೆ ಪೆಪ್ಪರ್ ಪೌಡ್ರು, ಸ್ವಲ್ಪ ಖಾರದ ಪುಡಿ, ಮತ್ತೆ ಸಾಸಿವೆ, ಎಣ್ಣೆ ಎಲ್ಲ ಹಾಕ್ಬಿಟ್ಟಿದ್ಯಾ? ಇನ್ನ ಇಲ್ಲ, ಒಂಚೂರು ಅರಿಶಿನ, ಒಂದೇ 1 ಇಂಚ್ ಆಗೋಷ್ಟು ಗರಂ ಮಸಾಲೆ ಹಾಕ್ಬಿಟ್ಟು ಫ್ರೈ ಮಾಡೋದ ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಆರಿಸಿ ತಿನ್ನೋದು ಫ್ರೆಂಡ್ಸ್. ಈ ಥರ ಮಾಡ್ಕೊತಾರೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು.